ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪರೀಕ್ಷಾ ಸ್ಫೂರ್ತಿ ಕ್ಲಾಸಸ್. ನಮಗೆಲ್ಲ ಗೊತ್ತಿರೋ ಹಾಗೆ KCET ಮತ್ತು ನೀಟ್ ತನ್ನ ಎಕ್ಸಾಮಿನೇಷನ್ ಡೇಟ್ಸನ್ನು ಅನೌನ್ಸ್ ಮಾಡಿದೆ. ಸೊ ಈ ಒಂದು ನಿಟ್ಟಿನಲ್ಲಿ CET ಮತ್ತು ನೀಟ್ ಪಾಯಿಂಟ್ ಆಫ್ ವ್ಯೂವಿನ ಇಟ್ಕೊಂಡು ನಾನು ಬಯಾಲಜಿ ಸೀರೀಸನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಬಿಫೋರ್ ಸ್ಟಾರ್ಟಿಂಗ್ ಐಡ್ ಲೈಕ್ ಟು ಇಂಟ್ರೊಡ್ಯೂಸ್ ಮೈಸೆಲ್ಫ್. ಸೊ ಮೈಸೆಲ್ಫ್ ಗಿರೀಶ್ ಎಸ್. I had obtained BSc Agriculture in Dharwad, Bachelor of Veterinary Science in Bangalore, and MBBS seat in Raichur, and presently now I'm an engineer. To start with, genetics is a branch of biology which deals with the study of inheritance and variation. ಸೊ ಹಾಗಾದರೆ ಇನ್ಹೆರಿಟೆನ್ಸ್ ಅಂದರೆ ಏನು? ಸೊ ಇನ್ಹೆರಿಟೆನ್ಸ್ ಅಂದರೆ ಕ್ಯಾರೆಕ್ಟರ್ಸ್ ಏನು ಪೇರೆಂಟ್ಸಿಂದ ಆಫ್ ಸ್ಪ್ರಿನ್ಸಿಗೆ ಪಾಸ್ ಆಗುತ್ತಲ್ಲ ಅದನ್ನು ಇನ್ಹೆರಿಟೆನ್ಸ್ ಅಂತೀವಿ. ಸೊ ವೇರಿಯೇಷನ್ಸ್ ಅಂದರೆ ಏನು ಹಾಗಾದರೆ? ಸೊ ವೇರಿಯೇಷನ್ಸ್ ಅಂದರೆ ದ ಡಿಗ್ರಿ ಆಫ್ ಚೇಂಜಸ್ ಇನ್ ದ ಕ್ಯಾರೆಕ್ಟರ್ ಪಾಸ್ಡ್ ಫ್ರಮ್ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್ಸ್. ಸೊ ಪೇರೆಂಟ್ಸಿಂದ ಆಫ್ ಸ್ಪ್ರಿಂಗ್ಸಿಗೆ ಕ್ಯಾರೆಕ್ಟರ್ಸ್ ಪಾಸ್ ಆಗಬೇಕಾದ್ರೆ ಎಷ್ಟು ಚೇಂಜಸ್ ಆಗಿರುತ್ತಲ್ಲ ಅದನ್ನು ವೇರಿಯೇಷನ್ ಅಂತೀವಿ. ಇಸ್ ಇಟ್ ನಾಟ್? So this is the definition of genetics and we all have to know. It's an example ಕೇಳಲ್ಲ, but we have to know about it. So moving further, let us study about Mendel's law of inheritance. So ನಮಗೆಲ್ಲ ಗೊತ್ತಿರೋ ಹಾಗೆ ಗ್ರೆಗರ್ ಮೆಂಡೆಲ್ is called as the father of genetics, is it not? So what he did was that ಮೆಂಡೆಲ್ ಗಾರ್ಡನ್ ಪಿನ ಸೆಲೆಕ್ಟ್ ಮಾಡ್ಕೋತಾರೆ. ಸೊ ಗಾರ್ಡನ್ ಪಿಯ ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ಪೈಸಮ್ ಸಟೈವಮ್. ಸೊ ಈ ಸೈಂಟಿಫಿಕ್ ನೇಮ್ನ ನಿಮ್ಮ NCERTs ಅಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಇದ್ರ ಬಗ್ಗೆ ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಡೂ ರಿಮೆಂಬರ್ ಇಟ್. ದ ಸೈಂಟಿಫಿಕ್ ನೇಮ್ ಆಫ್ ಗಾರ್ಡನ್ ಪಿ ಇಸ್ ಪೈಸಮ್ ಸಟೈವಮ್. ಸೊ ಮೆಂಡೆಲ್ ಏನು ಮಾಡ್ತಾರೆ ಅಂತಂದರೆ 7 years ಕಂಟಿನ್ಯೂಸ್ ಆಗಿ ಗಾರ್ಡನ್ ಪಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಸೊ ಅವರ ಒಂದು 7 ವರ್ಷದ ಅಬ್ಸರ್ವೇಷನ್ಗಳ ಆಧಾರದ ಮೇಲೆ ವೇರಿಯಸ್ ಲಾಸ್ನ ಅವರು ಪ್ರೊಡ್ಯೂಸ್ ಮಾಡ್ತಾ ಬರ್ತಾರೆ. ಅದರಲ್ಲಿ ಒನ್ ಆಫ್ ದ ಲಾಸ್ ಈಸ್ ಮೆಂಡೆಲ್ಸ್ ಲಾ ಆಫ್ ಇನ್ಹೆರಿಟೆನ್ಸ್. ಸೊ ಮೆಂಡೆಲ್ ಬಗ್ಗೆ ನೋಡಬೇಕಾದ್ರೆ ನಾವು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟನ್ನು ಸ್ಟಡಿ ಮಾಡಬೇಕು. ಸೊ ಹಿ ವಾಸ್ ದ ಫಸ್ಟ್ ಪರ್ಸನ್ ಟು ಯೂಸ್ ಸ್ಟ್ಯಾಟಿಸ್ಟಿಕಲ್ ಆ್ಯಂಡ್ ಮ್ಯಾಥಮೆಟಿಕಲ್ ಲಾಜಿಕ್ ಫಾರ್ ಸಾಲ್ವಿಂಗ್ ಬಯಾಲಜಿ ಪ್ರಾಬ್ಲಮ್. ಸೊ ಈ ಪಾಯಿಂಟ್ ಮೇಲೆ ನಿಮಗೆ ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಸೊ ಮೆಂಡೆಲ್ ಏನು ಮಾಡ್ತಾರೆ ಅಂತಂದರೆ ಆರ್ಟಿಫಿಷಿಯಲ್ ಮತ್ತು ಕ್ರಾಸ್ ಪಾಲಿನೇಷನ್ನ ಮಾಡ್ತಾರೆ ಯೂಸಿಂಗ್ ಟ್ರೂ ಬ್ರೀಡಿಂಗ್ ಲೈನ್ಸ್. ಸೊ ಹಾಗಾದರೆ ಈ ಟ್ರೂ ಬ್ರೀಡಿಂಗ್ ಲೈನ್ಸ್ ಅಂದರೆ ಏನು? ಸೊ ಟ್ರೂ ಬ್ರೀಡಿಂಗ್ ಲೈನ್ಸ್ ಅಂದರೆ ಏನಪ್ಪಾ ಅಂತಂದರೆ, ಸೊ ಸರ್ಟನ್ ಪ್ಲಾಂಟ್ಸ್ ಆಫ್ ಪೀನ ತಗೊಂಡು ಕಂಟಿನ್ಯೂಸ್ ಆಗಿ ಸೆಲ್ಫ್ ಪಾಲಿನೇಷನ್ ಮಾಡ್ತಾರೆ. ಸೊ ಕಂಟಿನ್ಯೂಸ್ ಆಗಿ ಸೆಲ್ಫ್ ಪಾಲಿನೇಷನ್ ಆದಮೇಲೆ ಸೊ ಕ್ಯಾರೆಕ್ಟರ್ ಇನ್ಹೆರಿಟೆನ್ಸ್ ಅಲ್ಲಿ ಸ್ಟೇಬಲ್ ಇದಾವ ಇಲ್ಲ ಅಂತ ಸ್ಟಡಿ ಮಾಡ್ತಾರೆ ಓವರ್ ಮೆನಿ ಜನರೇಷನ್. ಸೊ ಹಾಗಾಗಿ ಯಾವ ಪ್ಲಾಂಟ್ಸು ಸ್ಟೇಬಲ್ ಟ್ರೈಟ್ ಇನ್ಹೆರಿಟೆನ್ಸ್ ಅನ್ನ ತೋರಿಸುತ್ತೆ ಓವರ್ ಮೆನಿ ಜನರೇಷನ್, ಅಂಥ ಪ್ಲಾಂಟ್ಸ್ ಅನ್ನ ಟ್ರೂ ಬ್ರೀಡಿಂಗ್ ಪಿ ಪ್ಲಾಂಟ್ಸ್, ಟ್ರೂ ಬ್ರೀಡಿಂಗ್ ಲೈನ್ಸ್ ಆಫ್ ಪಿ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅಂಥ ಒಂದು ಟ್ರೂ ಬ್ರೀಡಿಂಗ್ ಲೈನ್ಸ್ ಮೆಂಡೆಲ್ ಸೆಲೆಕ್ಟ್ ಮಾಡಿದ್ದು 14 ಇನ್ ನಂಬರ್. ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಂಬರ್ ರಿಲೇಟೆಡ್ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಸೊ 14 ಟ್ರೂ ಬ್ರೀಡಿಂಗ್ ಲೈನ್ಸ್ ತಗೊಂತಾರೆ. ಸೊ ಮೆಂಡೆಲ್ ಏನು ಸೆಲೆಕ್ಟ್ ಮಾಡ್ತಾರೆ, ಪೈಸಮ್ ಸಟೈವಮ್ ಆಫ್ ದ ಗಾರ್ಡನ್ ಪಿ ಅಲ್ಲಿ 7 pairs ಆಫ್ ಕಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ನ ಸ್ಟಡಿ ಮಾಡ್ತಾರೆ. ಅಂಥ ಒಂದು 7 pairs ಅಲ್ಲಿ ಒಂದು ಎಕ್ಸಾಂಪಲ್ ಏನಪ್ಪಾ ಅಂದರೆ ಫ್ಲವರ್ ಪೊಸಿಷನ್. ಅಂಡ್ ಇನ್ನು ಉಳಿದಿದ್ದ 7 pairs ಆಫ್ ಕಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ಗಳ ಬಗ್ಗೆನೂ ನಾವು ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ್ಯಾವುದು ಅಂತ ಫಸ್ಟಿಗೆ ಹೇಳಿಬಿಡ್ತೀನಿ, ಆಮೇಲೆ ಅದನ್ನು ಹೆಂಗೆ ನೆನ್ಪಿಟ್ಕೋಬೇಕು ಅಂತ ಒಂದು ಸಣ್ಣ ನನ್ನ ಟ್ರಿಕ್ ಹೇಳ್ತೀನಿ. ಸೊ ಯಾವ್ಯಾವುದು ಅಂತಂದರೆ, ಫಸ್ಟ್ ಸ್ಟೆಮ್ ಹೈಟ್. ಅದರಲ್ಲಿ ಕ್ಯಾರೆಕ್ಟರ್ ಬಂದ್ಬಿಟ್ಟು ಸ್ಟೆಮ್ ಹೈಟ್, ಅದಕ್ಕೆ ಕಾಂಟ್ರಾಸ್ಟಿಂಗ್ ಟ್ರೈಟ್ ಟಾಲ್ ಆರ್ ಡ್ವಾರ್ಫ್ ಆಗುತ್ತೆ. ಫ್ಲವರ್ ಪೊಸಿಷನಲ್ಲಿ ಆಕ್ಸಿಯಲ್ ಆರ್ ಟರ್ಮಿನಲ್ ಆಗುತ್ತೆ. ಫ್ಲವರ್ ಕಲರಲ್ಲಿ ವೈಲೆಟ್ ಆರ್ ವೈಟ್ ಆಗುತ್ತೆ. ಪಾಡ್ ಶೇಪಲ್ಲಿ ಇನ್ಫ್ಲೇಟೆಡ್ ಆರ್ ಕನ್ಸ್ಟ್ರಿಕ್ಟೆಡ್ ಆಗುತ್ತೆ. ಪಾಡ್ ಕಲರಲ್ಲಿ ಗ್ರೀನ್ ಆರ್ ಯೆಲ್ಲೋ ಆಗುತ್ತೆ. ಸೀಡ್ ಶೇಪಲ್ಲಿ ರೌಂಡ್ ಆರ್ ರಿಂಕಲ್ಡ್ ಆಗುತ್ತೆ. ಆ್ಯಂಡ್ 7th ಒನ್ ಸೀಡ್ ಕಲರ್ ಯೆಲ್ಲೋ ಆರ್ ಗ್ರೀನ್ ಆಗುತ್ತೆ. ಸೊ ಇದು 7 pairs ಆಫ್ ಕಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಇದನ್ನು ಹೆಂಗೆ ನೆನ್ಪಿಟ್ಕೋಬೇಕು? ಇದನ್ನು ಹೆಂಗೆ ನೆನ್ಪಿಟ್ಕೋಬೇಕು ಅಂತಂದರೆ, ಒಂದು ಸಿಂಪಲ್ ನನ್ನ ಒಂದು ಪರ್ಸ್ಪೆಕ್ಟಿವಲ್ಲಿ ಹೆಂಗೆ ನೆನ್ಪಿಟ್ಕೋಬೇಕು ಅಂತ ಹೇಳ್ತೀನಿ. ಸೊ ಜನರಲ್ ಆಗಿ ಒಂದು ಪಿ ಪ್ಲಾಂಟನ್ನು ತಗೊಂಡ್ರೆ ಏನು ಕಾಣಿಸುತ್ತೆ ನಿಮಗೆ? ಫಸ್ಟ್ ಸ್ಟೆಮ್ ಕಾಣಿಸುತ್ತೆ. ಸೊ ಮೆಂಡೆಲ್ ಕೂಡ ಫಸ್ಟ್ ನೋಡಿದ್ದು ಅದನ್ನೇ. ಸೊ ಸ್ಟೆಮ್ ಹೈಟ್ನ ನೋಡ್ತಾರೆ, ಅದರಲ್ಲಿ ಟಾಲ್ ಅಥವಾ ಡಾರ್ಫ್ ಆಯ್ತಾ ಅಂತ ನೋಡ್ತಾರೆ. ಸೊ ಫಸ್ಟ್ ಕಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಸ್ಟೆಮ್ ಹೈಟ್. ಸೊ ಸ್ಟೆಮ್ ನೋಡ್ತಾ ನೋಡ್ತಾ ನೀವು ಹಾಗೆ ಸ್ವಲ್ಪ ಕಣ್ಣು ಆ ಕಡೆ ಈ ಕಡೆ ಆಡಿಸಿದ್ರೆ ನಿಮಗೆ ಏನು ಕಾಣಿಸುತ್ತೆ? ಫ್ಲವರ್ಸ್ ಕಾಣಿಸುತ್ತೆ. ಸೊ ಹಾಗಾಗಿ ಮೆಂಡೆಲ್ ಕೂಡ ಅದನ್ನೇ ನೋಡಿದ್ದು, ಫ್ಲವರ್ ಪೊಸಿಷನ್ ಹೇಗಿದೆ, ಆ್ಯಕ್ಷಲ್ ಆಯ್ತಾ ಟರ್ಮಿನಲ್ ಆಯ್ತಾ ಅಂತ ನೋಡ್ತಾರೆ. ಸೊ ಫ್ಲವರ್ ನೋಡ್ತಾ ನೋಡ್ತಾ ಪೊಸಿಷನ್ ನೋಡಿದ ಮೇಲೆ ನಿಮಗೆ ಫ್ಲವರ್ ಕಲರ್ ಹೆಂಗಿದೆ ಅಂತ ನೋಡ್ತಾರೆ ಮೆಂಡಲು. ನಾವು ಕೂಡ ಅದನ್ನೇ ನೋಡಿದ್ವಿ, ಮೆಂಡಲ್ ಕೂಡ ಅದನ್ನೇ ನೋಡ್ತಾರೆ. ಸೊ ಫ್ಲವರ್ ಕಲರ್ ಬಂದ್ಬಿಟ್ಟು ವೈಲೆಟ್ ಅಥವಾ ವೈಟ್ ಆಗುತ್ತೆ. ಇನ್ನೊಂದು ಪಾಡ್ ಶೇಪ್
ಪಾಡ್ ಶೇಪ್ ನೋಡ್ತಾರೆ. ಪಾಡ್ ಅಂತಂದ್ರೆ ಅಂದ್ರೆ ಈ ಜನರಲಿ ಅವರೆಕಾಳು ಎಕ್ಸಾಂಪಲ್ ತಗೊಂಡ್ರೆ, ಅವರೆಕಾಳು ಸುರಿಬೇಕಾದ್ರೆ ನಮಗೆ ಏನು ಗ್ರೀನ್ ಕಲರ್ ಏನು ಸಿಪ್ಪೆ ಇರುತ್ತಲ್ಲ, ಅದನ್ನ ಪಾಡ್ ಅಂತೀವಿ. ದಟ್ ಈಸ್ ದ ಪೋರ್ಷನ್ ಆಫ್ ದ ಪೋರ್ಷನ್ ವಿಚ್ ಆಕ್ಯುಪೈಸ್ ದ ಸೀಡ್ಸ್ ಈಸ್ ಕಾಲ್ಡ್ ಆಸ್ ಪಾಡ್. ಸೊ ಪಾಡ್ ಅನ್ನು ನೋಡ್ತಾರೆ. ಫ್ಲವರ್ ಆದ ತಕ್ಷಣ ಪಾಡ್ ಕಡೆ ಕಣ್ಣಾಡಿಸ್ತಾರೆ. ಸೊ ಪಾಡಿನ ಶೇಪ್ ನೋಡ್ತಾರೆ ಫಸ್ಟ್, ಇನ್ಫ್ಲೇಟೆಡ್ ಐತಾ ಕನ್ಸ್ಟ್ರಕ್ಟೆಡ್ ಐತಾ ಅಂತ. ಶೇಪ್ ನೋಡಿದ ತಕ್ಷಣ ಪಾಡ್ ಕಲರ್ ಯಾವ್ದಿದೆ, ಸೊ ಪಾಡ್ ಕಲರ್ ಗ್ರೀನ್ ಅಥವಾ ಯೆಲ್ಲೋ ಐತಾ ಅಂತ ನೋಡ್ತಾರೆ. ಸೊ ಪಾಡ್ ನೋಡ್ತಾ ನೋಡ್ತಾ ಪಾಡ್ ತೆಗೆದು ಅದನ್ನ ಸ್ವಲ್ಪ ಸುಲಿತಾರೆ. ಸುಲಿದ್ಮೇಲೆ ಸೀಡ್ಸ್ ಸಿಗುತ್ತೆ. ಸೀಡ್ಸ್ ಶೇಪ್ ಹೇಗಿದೆ, ರೌಂಡಾ ರಿಂಕಲ್ಡಾ ಅಂತ ನೋಡ್ತಾರೆ. ಆಮೇಲೆ ಸೀಡ್ ಕಲರ್ ಯೆಲ್ಲೋನಾ ಗ್ರೀನ್ ಅಂತ ನೋಡ್ತಾರೆ. ಸೊ ಇದು ಜನರಲ್ ಆಗಿ ನೀವು ಈ ತರ ಒಂದು ಪ್ಲಾಂಟ್ ಅನ್ನ ಇಮ್ಯಾಜಿನ್ ಮಾಡ್ಕೊಂಡು ನೆನ್ಪಿಟ್ಕೊಂಡ್ರೆ ಈ 7 pairs ಆಫ್ contrasting characters ನ ಯು ಕ್ಯಾನ್ ರಿಮೆಂಬರ್ ಈಸಿಲಿ. ಸೊ ಸೊ ಇವಾಗ ಸ್ವಲ್ಪ ಇಂಪಾರ್ಟೆಂಟ್ ವರ್ಡ್ಗಳ ಡೆಫಿನೇಷನ್ಗಳನ್ನ ಸ್ವಲ್ಪ ನೋಡೋಣ. ಸೊ ಇಮ್ಯಾಸ್ಕ್ಯುಲೇಷನ್ ಅಂದ್ರೆ ಏನು? ಸೊ ಇಮ್ಯಾಸ್ಕ್ಯುಲೇಷನ್ ಅಂದ್ರೆ ಸೊ ಆನ್ಸರ್ಸ್ನ ರಿಮೂವ್ ಮಾಡೋದು, ಅದನ್ನ ಇಮ್ಯಾಸ್ಕ್ಯುಲೇಷನ್ ಅಂತಾರೆ. ಸೊ ಇನ್ನೊಂದು ಫ್ಯಾಕ್ಟರ್ಸ್, ಈ ಥ್ರೂ ಔಟ್ ಜೆನೆಟಿಕ್ಸ್ ಅಲ್ಲಿ ನಿಮಗೆ ಫ್ಯಾಕ್ಟರ್ಸ್ ಅನ್ನುವಂಥ ವರ್ಡ್ ಎಲ್ಲ ಕಡೆ ಓದ್ತೀರಾ. ಸೊ ಫ್ಯಾಕ್ಟರ್ಸ್ ಅಂದ್ರೆ ಇಟ್ ಈಸ್ ಪ್ರೆಸೆಂಟ್ ಡೇ ವರ್ಷನ್ ಆಫ್ ಜೀನ್ಸ್ ಅಂತಾನೆ ಹೇಳ್ಬೋದು. ಇಟ್ ಈಸ್ ಯೂನಿಟ್ ಆಫ್ ಇನ್ಹೆರಿಟೆನ್ಸ್. ಇನ್ನೊಂದು ಅಲೀಲ್ಸ್ ಅಂದ್ರೆ ಏನು? ಅಲೀಲ್ಸ್ ಅಂದ್ರೆ ಡಿಫ್ರೆಂಟ್ ಫಾರ್ಮ್ ಆಫ್ ಅ ಸೇಮ್ ಜೀನ್. ಇನ್ನೊಂದು ಹೋಮೋಸೈಗಸ್ ಅಂದ್ರೆ ಈ ಟಾಲ್ ಅಂತ ಎಕ್ಸಾಂಪಲ್ ತಗೊಂಡ್ರೆ ಟಿ ಅಥವಾ ಸ್ಮಾಲ್ ಟಿ ಇದನ್ನು ಹೋಮೋಸೈಗಸ್ ಅಂತೀವಿ. ಇನ್ನು ಹೆಟ್ರೋಸೈಗಸ್ ಅಂದ್ರೆ ಸ್ಮಾಲ್ ಟಿ ಕ್ಯಾಪಿಟಲ್ ಟಿ ಎರಡು ಸೇರಿದ್ರೆ ಹೆಟ್ರೋಸೈಗಸ್ ಅಂತೀವಿ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಈ ವ್ಯಾಟ್ಸನ್ ಮತ್ತೆ ಫ್ರಾನ್ಸಿಸ್ ಕ್ರಿಕ್ ಏನು ಮಾಡ್ತಾರೆ, ಸೊ DNA ಡಬಲ್ ಹೆಲಿಕ್ಸ್ ಮಾಡೆಲ್ನ ಪ್ರಿಪೇರ್ ಮಾಡ್ತಾರೆ. ಸೊ ಅದಕ್ಕೆ ಅವರಿಗೆ 1962 ಅಲ್ಲಿ ನೊಬೆಲ್ ಪ್ರೈಸ್ ಸಿಗುತ್ತೆ. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಪ್ಲೀಸ್ ಡು ರಿಮೆಂಬರ್ ಇಟ್. ಸೊ ಜಸ್ಟ್ ಮೂವಿಂಗ್ ಫರ್ದರ್, ಸೊ ಏನ್ ಮಾಡ್ತಾರೆ, ಒಂದು ಟಾಲ್ ಮತ್ತೆ ಡ್ವಾರ್ಫ್ ಪ್ಲಾಂಟ್ಸು ಗ್ಯಾಮೆಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಮಿಯೋಸಿಸ್ ಪ್ರೋಸೆಸ್ ಇಂದ ಈ ಸೇಮ್ ಪೇರೆಂಟಲ್ ಪೇರ್ ಇಂದ ಅಲೀಲ್ಸ್ ಏನಿದಾವೆ, ಫಾರ್ ಎಕ್ಸಾಂಪಲ್ ಸ್ಮಾಲ್ ಟಿ ಆಗಿರ್ಬೋದು ಅಥವಾ ಸ್ಮಾಲ್ ಟಿ ಕ್ಯಾಪಿಟಲ್ ಟಿ ಇಂದ ಕ್ಯಾಪಿಟಲ್ ಟಿ ಪ್ರೊಡ್ಯೂಸ್ ಆಗುತ್ತೆ ಹೋಮೋಸೈಗಸ್ ಇದ್ರೆ, ಅಂಡ್ ಹೆಟ್ರೋಸೈಗಸ್ ಇದ್ರೆ ಸ್ಮಾಲ್ ಟಿ ಸೆಪರೇಟ್ ಅಂಡ್ ಕ್ಯಾಪಿಟಲ್ ಟಿ ಸೆಪರೇಟ್ ಆಗುತ್ತೆ. ಸೊ ವೆನ್ ಟಾಲ್ ಅಂಡ್ ಡ್ವಾರ್ಫ್ ಪ್ಲಾಂಟ್ಸ್ produce gametes by meiosis, the alleles of the parental pair separate or segregate from one another and only one allele is transmitted to a gamete. So ಹಾಗಾಗಿ ಬರೀ 50% ಚಾನ್ಸ್ ಆಫ್ ಗ್ಯಾಮೆಟ್ ಕಂಟೈನಿಂಗ್ ಐದರ್ allele ಇರುತ್ತೆ. ವೆದರ್ ಟಾಲ್ ಆರ್ ಡ್ವಾರ್ಫ್ ಇದ್ರೆ ಬರೀ 50% ಟಾಲ್ ಇರುತ್ತೆ ಅಥವಾ ಡ್ವಾರ್ಫ್ ಇರುವಂತ ಆ ಚಾನ್ಸಸ್ ಪ್ರೊಬ್ಯಾಬಿಲಿಟಿ ಏನು, ಅದು 50% ಇರುತ್ತೆ. ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಕೇಳಬಹುದು ಎಷ್ಟು ಪರ್ಸೆಂಟ್ ಅಂತ. ಸೊ 50% ಚಾನ್ಸ್ ಆಫ್ ಗ್ಯಾಮೆಟ್ ಕಂಟೈನಿಂಗ್ ಐದರ್ allele. ಸೊ ಮೋನೋಹೈಬ್ರಿಡ್ ಕ್ರಾಸಿನ ಫಿನೋಟೈಪಿಕ್ ರೇಷಿಯೋ ಅಂದ್ರೆ ಎಕ್ಸ್ಟರ್ನಲ್ ವಿಸಿಬಲ್ ಕ್ಯಾರೆಕ್ಟರ್ ರೇಷಿಯೋ ಏನಪ್ಪಾ, ಸೊ ಅದು 3:1 ಅಂಡ್ ಜಿನೋಟೈಪಿಕ್ ರೇಷಿಯೋ ಬಂದ್ಬಿಟ್ಟು 1:2:1. ಸೊ ಮೆಂಡೆಲ್ ಏನ್ ಮಾಡ್ತಾರೆ, ಸೊ ಟೆಸ್ಟ್ ಕ್ರಾಸ್ ನ ಮಾಡ್ತಾರೆ. ಸೊ ಟೆಸ್ಟ್ ಕ್ರಾಸ್ ಅಂದ್ರೆ ಏನು, ಟೆಸ್ಟ್ ಕ್ರಾಸ್ ಅನ್ನ ಯಾಕೆ ಮಾಡ್ತಾರೆ? ಸೊ ಟೆಸ್ಟ್ ಕ್ರಾಸ್ ನ ಸಿಗ್ನಿಫಿಕೆನ್ಸ್ ಏನಪ್ಪಾ ಅಂದ್ರೆ ಅದನ್ನ ಮಾಡಿದ್ರೆ ಆ ಪ್ಲಾಂಟ್ ಹೋಮೋಸೈಗಸ್ ಹಿಟ್ರೋಸೈಗಸ್ ಅಂತ ಗೊತ್ತಾಗುತ್ತೆ. ಸೊ ಟೆಸ್ಟ್ ಕ್ರಾಸ್ ನ ಯಾಕೆ ಮಾಡ್ತಾರೆ ಅಂದ್ರೆ F2 ಪ್ಲಾಂಟ್ ಏನಿರುತ್ತೆ, F2 ಅಲ್ಲಿ ಬಂದಿರುವಂತ ಟಾಲ್ ಪ್ಲಾಂಟ್ಸ್ ಏನಿರುತ್ತೆ ಅದರ ಜಿನೋಟೈಪಿಕ್ ರೇಷಿಯೋನ, ಅದರ ಜಿನೋಟೈಪ್ ಹೇಗಿದೆ ಅಂತ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಮೆಂಡೆಲ್ ಏನ್ ಮಾಡ್ತಾರೆ, ಸೊ F2 ಜನರೇಷನ್ ಒಂದು ಟಾಲ್ ಪ್ಲಾಂಟ್ ನ ತಗೊಂತಾರೆ. ಅದನ್ನ ಒಂದು ಬೇರೆ ಡ್ವಾರ್ಫ್ ಪ್ಲಾಂಟ್ ಜೊತೆಗೆ ಕ್ರಾಸ್ ಮಾಡ್ತಾರೆ. ಕ್ರಾಸ್ ಮಾಡಿದ್ಮೇಲೆ ಕ್ರಾಸ್ ಮಾಡ್ತೀವಲ್ಲ ಇದನ್ನ ಟೆಸ್ಟ್ ಕ್ರಾಸ್ ಅಂತೀವಿ. ಅಂಡ್ ಕ್ರಾಸ್ ಮಾಡಿದ್ಮೇಲೆ ಈ ತರ F2 ಜನರೇಷನ್ ಟಾಲ್ ಪ್ಲಾಂಟ್ ಜೊತೆಗೆ ಒಂದು ಡ್ವಾರ್ಫ್ ಪ್ಲಾಂಟ್ ನ ಕ್ರಾಸ್ ಮಾಡಿದಾಗ ನಮಗೆ F2 ಜನರೇಷನ್ ಟಾಲ್ ಪ್ಲಾಂಟ್ ನ ಜಿನೋಟೈಪಿಕ್ ರೇಷಿಯೋ ಸಿಗುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ತರ ಒಂದು ಸೀರೀಸ್ ಆಫ್ ಎಕ್ಸ್ಪೆರಿಮೆಂಟ್ಸ್, ಮೋನೋಹೈಬ್ರಿಡ್ ಕ್ರಾಸ್ ಎಕ್ಸ್ಪೆರಿಮೆಂಟ್ ಇಂದ ಮೆಂಡಲ್ ಒಂದು ಸರ್ಟನ್ ಅಬ್ಸರ್ವೇಷನ್ ಬರ್ತಾರೆ. ಅಂಥ ಒಂದು ಎರಡು ಅಬ್ಸರ್ವೇಷನ್ಸ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಲಾ ಆಫ್ ಡಾಮಿನೆನ್ಸ್, ಇನ್ನೊಂದು ಲಾ ಆಫ್ ಸೆಗ್ರಿಗೇಷನ್. ಸೊ ಫಸ್ಟ್ ಒನ್ ಇಸ್ ಲಾ ಆಫ್ ಡಾಮಿನೆನ್ಸ್. ಸೊ ಲಾ ಆಫ್ ಡಾಮಿನೆನ್ಸ್ ಇಂದ 3 ಮೇನ್ ಕನ್ಕ್ಲೂಷನ್ಗೆ ಮೆಂಡೆಲ್ ಬರ್ತಾರೆ. ಅದರಲ್ಲಿ ಏನಪ್ಪಾ ಅಂತಂದ್ರೆ ಈ ಕ್ಯಾರೆಕ್ಟರ್ಸ್ ಅಥವಾ ಟ್ರೇಟ್ಸ್ ಏನಿರುತ್ತೆ ಅವು ಫ್ಯಾಕ್ಟರ್ಸ್ ಇಂದ ಕಂಟ್ರೋಲ್ ಆಗಲ್ಪಡ್ತಿದ್ದಾವೆ. ಸೊ ಕ್ಯಾರೆಕ್ಟರ್ಸ್ ಅಥವಾ ಟ್ರೇಟ್ಸ್ ಏನಿದೆ ದೇ ಆರ್ ಕಂಟ್ರೋಲ್ಡ್ ಬೈ ದ ಫ್ಯಾಕ್ಟರ್ಸ್. ಇನ್ನೊಂದು ಫ್ಯಾಕ್ಟರ್ಸ್ ಅಥವಾ ಜೀನ್ಸ್ ಏನಿದೆ ಅವು ಪೇರ್ಸ್ ಅಲ್ಲಿ ಅಕ್ಕರ್ ಆಗತ್ತೆ. ದಿಸ್ ಇಸ್ ಅನದರ್ ಒನ್ ಅಬ್ಸರ್ವೇಷನ್. ಇನ್ನೊಂದು ವೆನೆವರ್ ಡಿಸಿಮಿಲರ್ ಪೇರ್ ಆಫ್ ಫ್ಯಾಕ್ಟರ್ಸ್ ಒಂದ್ ಕಡೆ ಇದ್ದಾಗ
ಒಂದು ಮೆಂಬರು ಒಂದು ಪೇರ್ ಆಫ್ ಫ್ಯಾಕ್ಟರ್ ಇನ್ನೊಂದು ಪೇರ್ನ ಯಾವಾಗಲೂ ಡಾಮಿನೇಟ್ ಮಾಡುತ್ತೆ. ಸೊ ಇನ್ ಅ ಡಿಸಿಮಿಲರ್ ಪೇರ್ ಆಫ್ ಫ್ಯಾಕ್ಟರ್ಸ್ ಒನ್ ಮೆಂಬರ್ ಆಫ್ ದ ಪೇರ್ ಡಾಮಿನೇಟ್ಸ್ ದ ಅದರ್. ಸೊ ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಸ್ಟಾಲ್ ಈ ವರ್ಷನ್ ಟಾಲ್ ಕ್ಯಾರೆಕ್ಟರ್ ತಗೊಂಡ್ರೆ ಕ್ಯಾಪಿಟಲ್ ಟಿ, ಹಿಟ್ರೋಸೈಗಸ್ ತಗೊಂಡ್ರೆ ಟಿ ಟಿ ಆಗುತ್ತೆ. ಇದರಲ್ಲಿ ರಿಸೆಸಿವ್ ಬಂದ್ಬಿಟ್ಟು ಸ್ಮಾಲ್ ಟಿ, ದಟ್ ಈಸ್ ಡ್ವಾರ್ಫ್, ಅಂಡ್ ಡಾಮಿನೆಂಟ್ ಬಂದ್ಬಿಟ್ಟು ಟಾಲ್. ಸೊ ಹಾಗಾಗಿ ಈ ತರ ಒಂದು ಹಿಟ್ರೋಸೈಗಸ್ ಪೇರ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಇನ್ನೊಂದು ಕ್ಯಾರೆಕ್ಟರ್ ಯಾವಾಗಲೂ ಡಾಮಿನೇಟ್ ಮಾಡುತ್ತೆ. ಇನ್ನೊಂದು ಮೆಂಡಲ್ಸ್ ಲಾ ಆಫ್ ಸೆಗ್ರಿಗೇಷನ್ ಬಗ್ಗೆ ಕೂಡ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೆಂಡಲ್ಸ್ ಲಾ ಆಫ್ ಸೆಗ್ರಿಗೇಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಅಲೀಲ್ಸು ಯಾವಾಗ್ಲೂ ಬ್ಲೆಂಡಿಂಗ್ ಅನ್ನ ತೋರಿಸಲ್ಲ. ಅಲೀಲ್ಸ್ ಯಾವಾಗ್ಲೂ ಬ್ಲೆಂಡಿಂಗ್ ಅನ್ನ ತೋರಿಸಲ್ಲ. ಏನಾಗುತ್ತೆ ಲಾ ಆಫ್ ಸೆಗ್ರಿಗೇಷನ್ ಅಂದ್ರೆ, F1 ಜನರೇಷನ್ ಅಲ್ಲಿ ಕ್ಯಾರೆಕ್ಟರ್ಸು ತೋರಿಸಿರಲ್ಲ, ಒಂದೇ ತೋರಿಸಿರತ್ತೆ F1 ಜನರೇಷನ್ ಅಲ್ಲಿ. ಅಂತ ಯಾವ ಕ್ಯಾರೆಕ್ಟರ್ಸ್ ತೋರಿಸಿರಲ್ವೋ ಅಂತ ಕ್ಯಾರೆಕ್ಟರ್ಗಳು ಎಲ್ಲವೂ F2 ಜನರೇಷನ್ ಅಲ್ಲಿ ರಿಕವರಿ ಆಗತ್ತೆ ಅಂತ. ಈ ದಿಸನ ಲಾ ಆಫ್ ಸೆಗ್ರಿಗೇಷನ್ ಅಂತ ಹೇಳ್ತೀವಿ. ಸೊ the characters are recovered. So that is both, example ತಗೊಂಡ್ರೆ both tall and dwarf characters are recovered in F2 generation, even though they are one of the character was not seen in F1 stage. This is law of segregation. So both characters are recovered in F2. ನೆಕ್ಸ್ಟ್ ಹಾಗೆ ನಾವು ಮುಂದಕ್ಕೆ ಹೋದ್ರೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಕರಿತೀವಿ. ಏನಿದು ಇನ್ಕಂಪ್ಲೀಟ್ ಡಾಮಿನೆನ್ಸು? ಸೊ ಇನ್ಕಂಪ್ಲೀಟ್ ಡಾಮಿನೆನ್ಸ್ಗೆ ಎಕ್ಸಾಂಪಲ್ ಅಂತಂದ್ರೆ ಫ್ಲವರ್ ಕಲರ್ ಇನ್ ಡಾಗ್ ಫ್ಲವರ್. ಸೊ ಈ ಒಂದು ಫ್ಲವರ್ನ ಹೆಸರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡಾಗ್ ಫ್ಲವರ್ ಅಥವಾ ಸ್ನ್ಯಾಪ್ ಡ್ರಾಗನ್ ಆರ್ ಆಂಟಿರೈನಮ್ ಸ್ಪೀಶೀಸ್. ಸೊ ನೇಮ್ ಆಫ್ ದಿಸ್ ಫ್ಲವರ್ ಎಕ್ಸಾಂಪಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ಕಂಪ್ಲೀಟ್ ಡಾಮಿನೆನ್ಸ್ಗೆ ಡಾಗ್ ಫ್ಲವರ್ ಇಸ್ ಅನ್ ಎಕ್ಸಾಂಪಲ್. ಏನಾಗುತ್ತೆ, ನಾವು ಹಿಂದ್ಗಡೆ ನೋಡಿದ ಹಾಗೆ ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ಡಾಮಿನೇಟ್ ಮಾಡುತ್ತೆ ಓವರ್ ದ ಅದರ್. ಬಟ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದ್ರೆ ಹೇಗಾಗುತ್ತೆ? ಫಾರ್ ಎಕ್ಸಾಂಪಲ್ ಡಾಗ್ ಫ್ಲವರ್ ಅಲ್ಲಿ ಫ್ಲವರ್ಸ್ ರೆಡ್ ಇರುತ್ತೆ ಮತ್ತೆ ವೈಟ್ ಇರುತ್ತೆ. ಬಟ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಆದಾಗ ರೆಡ್ ಫ್ಲವರ್ಸು ಸಿಗಲ್ಲ, ವೈಟ್ ಫ್ಲವರ್ಸು ಸಿಗಲ್ಲ. ನಮಗೆ ಇವೆರಡರ ಮಧ್ಯಕ್ಕೆ ಬರುವಂಥ ಪಿಂಕ್ ಕಲರ್ಡ್ ಫ್ಲವರ್ ಸಿಗುತ್ತೆ. ಇಂಥ ಒಂದು ಇನ್ಕಂಪ್ಲೀಟ್ ಡಾಮಿನೆನ್ಸ್ನ ವಿ ಕ್ಯಾನ್ ಸ್ಟಡಿ ಮಾಡೋದಕ್ಕೆ ತುಂಬಾ ಒಳ್ಳೆ ಎಕ್ಸಾಂಪಲ್ ಡಾಗ್ ಫ್ಲವರ್. ಇನ್ನೊಂದು ನಾವು ಕೋಡಾಮಿನೆನ್ಸ್ನ ಸ್ಟಡಿ ಮಾಡ್ತೀವಿ. ಕೋಡಾಮಿನೆನ್ಸ್ ಅಂದರೆ ಏನು? ಕೋಡಾಮಿನೆನ್ಸ್ಗೆ ಎಕ್ಸಾಂಪಲ್ ಯಾವುದು ಅಂದರೆ ABO ಬ್ಲಡ್ ಗ್ರೂಪ್ ಸಿಸ್ಟಮ್. ಸೊ ABO ಬ್ಲಡ್ ಗ್ರೂಪ್ ಸಿಸ್ಟಮ್ನ ಯಾರು ಡಿಸ್ಕವರ್ ಮಾಡಿದ್ದು ಅಂತಂದರೆ ಅದಕ್ಕೆ ಕಾರ್ಲ್ ಲ್ಯಾಂಡ್ಸ್ಟೈನರ್. ದಿಸ್ ಈಸ್ ನಾಟ್ ಮೆನ್ಷನ್ಡ್ ಇನ್ ಯುವರ್ NCERT, ಬಟ್ ಕೇಳ್ಬೋದು. ಕಾರ್ಲ್ ಲ್ಯಾಂಡ್ಸ್ಟೈನರ್ ಡಿಸ್ಕವರ್ಡ್ ABO ಬ್ಲಡ್ ಗ್ರೂಪ್ ಸಿಸ್ಟಮ್. ಸೊ ABO ಬ್ಲಡ್ ಗ್ರೂಪ್ ಸಿಸ್ಟಮ್ ಕೋಡಾಮಿನೆನ್ಸ್ಗೆ ಹೇಗೆ ಎಕ್ಸಾಂಪಲ್ ಆಗುತ್ತೆ? ಸೊ ಹೇಗಾಗುತ್ತೆ ಅಂತ ಮುಂದೆ ತಿಳಿಸ್ತೀನಿ. ಸೊ ಈ RBCಯ ಪ್ಲಾಸ್ಮಾ ಮೆಂಬ್ರೇನ್ ಇರುತ್ತೆ, ಅದರ ಮೇಲೆ ಶುಗರ್ ಪಾಲಿಮರ್ಸ್ ಇರುತ್ತೆ. ಈ ಶುಗರ್ ಪಾಲಿಮರ್ಸ್ನ ಈ ಜೀನ್ಸ್ IA IB ಇಂಥವು ಪ್ರೊಡ್ಯೂಸ್ ಮಾಡ್ತವೆ. ಸೊ ಈ ಒಂದು ಜೀನ್ ಏನಿದೆ ಅದರದ್ದು 3 ಅಲೀಲ್ಸ್ ಇದೆ. ಒಂದು IA, IB ಅಂಡ್ ಸ್ಮಾಲ್ I. ಏನಾಗತ್ತೆ, ಈ IA ಮತ್ತೆ IB ಏನ್ ಮಾಡುತ್ತೆ, ಡಿಫ್ರೆಂಟ್ ಫಾರ್ಮ್ ಆಫ್ ಶುಗರ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಸ್ಮಾಲ್ I ಏನಿದೆ ಅದು ಯಾವ ಶುಗರ್ಸ್ನು ಪ್ರೊಡ್ಯೂಸ್ ಮಾಡಲ್ಲ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ IA and IB produces different form of sugar and small I produce no sugar. So and IA IB ಇವೆಲ್ಲ ಕಂಪ್ಲೀಟ್ಲಿ ಡಾಮಿನೆಂಟ್ ಓವರ್ ಸ್ಮಾಲ್ I. ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟು. ಸೊ IA ಮತ್ತೆ IB ಅಲೀಲ್ಸ್ ಏನಿದೆ ಇವು ಕಂಪ್ಲೀಟ್ಲಿ ಡಾಮಿನೆಂಟ್ ಓವರ್ ಸ್ಮಾಲ್ I. ಸೊ ಓವರ್ ಆಲ್ 6 ಕಾಂಬಿನೇಷನ್ ಆಫ್ ದೀಸ್ ಅಲೀಲ್ಸ್ ಆಗುತ್ತೆ. ಆ 6 ಕಾಂಬಿನೇಷನ್ ಇಂದ ನಮಗೆ 4 ಬ್ಲಡ್ ಗ್ರೂಪ್ ಸಿಗುತ್ತೆ. ಯಾವ್ಯಾವುದು ಅಂದ್ರೆ A, B, AB and O. ಈ 4 ಕಾಂಬಿನೇಷನ್ ಆಫ್ ಬ್ಲಡ್ ಗ್ರೂಪ್ ಸಿಗುತ್ತೆ ನಮಗೆ ಓವರ್ ಆಲ್ ಈ 6 ಕಾಂಬಿನೇಷನ್ ಇಂದ. ಸೊ ಇದಕ್ಕೆ ಎಕ್ಸಾಂಪಲ್ ಹೇಳ್ತೀನಿ. ಸೊ IA ಮತ್ತೆ ಯಾಕೆ ಇದು ಕೋಡಾಮಿನೆನ್ಸ್ ಆಗುತ್ತೆ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ನಾನು. ಸೊ ಯಾಕೆ ಕೋಡಾಮಿನೆನ್ಸ್ ಆಗುತ್ತೆ ಅಂದರೆ, ಸೊ IA ಮತ್ತೆ IB ಇದ್ದಾಗ ಯೂಶಲಿ ಹಿಂದ್ಗಡೆ ಎಲ್ಲ ಏನು ಸ್ಟಡಿ ಮಾಡ್ತೀವಿ, ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಡಾಮಿನೇಟ್ ಆಗ್ತಿತ್ತು, ಅಥವಾ ಅದು ಮೊನೋಹೈಬ್ರಿಡ್ ಕ್ರಾಸ್ ಅಲ್ಲಿ, ಅಥವಾ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಎರಡೂ ಆಗ್ತಿರಲಿಲ್ಲ, ಬೇರೆದೇ ಬರ್ತಾ ಇತ್ತು. ಬಟ್ ಇಲ್ಲಿ ಕೋಡಾಮಿನೆನ್ಸ್ ಅಲ್ಲಿ ಏನಾಗುತ್ತೆ, IA ಮತ್ತೆ IB ಇದ್ರೆ ಇಲ್ಲಿ ಎರಡೂ ಎಕ್ಸಿಬಿಟ್ ಆಗುತ್ತೆ. ಅಂಡ್ ಇಲ್ಲಿ ಸಿಗುವಂತ ಬ್ಲಡ್ ಗ್ರೂಪ್ ಬಂದ್ಬಿಟ್ಟು AB. ಇಲ್ಲಿ AB ಬ್ಲಡ್ ಗ್ರೂಪ್ ಸಿಗುತ್ತೆ. ಹಾಗಾಗಿ ಇದು ಕೋಡಾಮಿನೆನ್ಸ್ಗೆ ಎಕ್ಸಾಂಪಲ್ ಆಗುತ್ತೆ. ಇದು ಮಲ್ಟಿಪಲ್ ಅಲಿಲಿಸಮ್ ಕೂಡ ಎಕ್ಸಾಂಪಲ್ ಆಗುತ್ತೆ.
ದಿಸ್ ಪಾಯಿಂಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದು ಮಲ್ಟಿಪಲ್ ಅಲಿಲಿಸಮ್ಗೆ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇಲ್ಲಿ ಒಂದೇ ಜೀನಿನ 3 ಫಾರ್ಮ್ಸ್ ಇದ್ದಾವೆ, ಅದಕ್ಕೆ ಇದು ಮಲ್ಟಿಪಲ್ ಜೀನ್ಸ್ಗೆ ಕೂಡ ಎಕ್ಸಾಂಪಲ್ಸ್ ಆಗುತ್ತೆ. ಸೊ ಇನ್ ದ ನೆಕ್ಸ್ಟ್ ಇದರ ಕಂಟಿನ್ಯೂಯೇಷನ್ ಬಂದ್ಬಿಟ್ಟು ನಾನು ಮತ್ತೆ ಮಾಡ್ತೀನಿ ನಿಮಗೆ. ಸೊ ಇದರ ಪಾರ್ಟ್ 2 ಅನ್ನು ಬಿಡ್ತೀನಿ. ಸೊ ಅಲ್ಲಿ ತನಕ ಈ ಈ ಚಾಪ್ಟರ್ನ ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ, ಪ್ರಿಪೇರ್ ಆಗಿ, ಬಿಕಾಸ್ ಜೆನೆಟಿಕ್ಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಫ್ರಮ್ KCET and NEET point of view. So do prepare well and stay healthy and stay fit. Till then, Girish signing off here.